ಸಂಪುಟದ ಸಚಿವರಲ್ಲೇ ಆರ್ಎಸ್ಎಸ್ ಅನ್ನ ನಿಗದಿತ ಜಾಗದಲ್ಲಿ ನಿಯಂತ್ರಣಗೊಳಿಸೋ ವಿಚಾರದಲ್ಲಿ ಪರ ವಿರೋಧ ಇದೆ. ಕೆಲವರು ಹೆಂಗ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಕೆಲವರು ಮುಟ್ಟೋದಕ್ಕೆ ಹೋಗಬೇಡಿ, ಅದು ಬೆಂಕಿ ಸುಟ್ಟು ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಕೆಲ ಸಚಿವರು ಜೈ ಅಂತಿದ್ದಾರೆ, ಕೆಲವರು ನೋ ರಿಯಾಕ್ಷನ್ ಮೂಲಕ ಪರೋಕ್ಷ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನೋ ರಿಯಾಕ್ಷನ್ ಅಂದ್ರೆ ಏನು? ಪರೋಕ್ಷ ವಿರೋಧ ಅಂತಾನೆ. ಡಿನ್ನರ್ ಮೀಟಿಂಗ್ನಲ್ಲೂ ಎಚ್ಚರಿಕೆ ಹೆಜ್ಜೆಯನ್ನ ಇಡುವಂತೆ ಸಲಹೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಕೆಲ ಸಚಿವರು ಸಲಹೆಯನ್ನು ಕೊಟ್ಟಿದ್ದಾರೆ. ಕೆಲವು ಸಚಿವರು ಯಾವುದೇ ರಿಯಾಕ್ಷನ್ ಇಲ್ಲದೆ ಸೈಲೆಂಟ್ ಆಗಿ ಉಳಿತಿದ್ದಾರೆ. ಹಾಗಾದ್ರೆ ಆ ಸಲಹೆಗಳು ಯಾವುದು ಅಂತ ನೋಡೋದಾದ್ರೆ, ಆರ್ಎಸ್ಎಸ್ ವಿಚಾರದಲ್ಲಿ ಆತುರದ ನಿರ್ಧಾರ ಬೇಡವೇ ಬೇಡ ಅನ್ನೋದು ಕೆಲವರ ಅಭಿಪ್ರಾಯ. ಯಾಕಂದ್ರೆ ಆರ್ಎಸ್ಎಸ್ ಅನ್ನೋದು ಒಂದು ಹೆಮ್ಮರ, ಅದನ್ನ ಒಪ್ಕೊಳ್ಳೋಕೆ ಕಷ್ಟ ಆದ್ರೂ ಒಪ್ಕೊಳ್ಳೇಬೇಕು. ಸತ್ಯ ಅದೇ. ಸುಮ್ಮನೆ ನೀವು ಗೂಗಲಲ್ಲಿ RSS ನಿಯರ್ ಮೀ ಅಂತ ಹಾಕಿ ನೋಡಿ, ಎಷ್ಟು ಬ್ರಾಂಚಸ್ ಇದಾವೆ, ಎಷ್ಟು ಸ್ಕೂಲ್ಸ್ ಇದಾವೆ, ಎಷ್ಟು ಹಾಸ್ಪಿಟಲ್ಸ್ ಇದಾವೆ ಕಾಣಿಸುತ್ತೆ. 5-6 ಕಿಲೋಮೀಟರ್ 4-5 ಆಪ್ಷನ್ಸ್ ಇರುತ್ತೆ. ಅಷ್ಟು ದೊಡ್ಡದಾಗ ಅವರು ವಿಸ್ತರಣೆ ಹೊಂದಿದ್ದಾರೆ. ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಜೆಪಿ ಹೋರಾಡಬಹುದು. ಬಿಜೆಪಿ ಅವರು ಹೋರಾಡ್ತಾರೋ ಬಿಡ್ತಾರೋ, ಬಟ್ ಜನ ಮಾತಾಡ್ಕೊಳ್ತಾರೆ. RSS ಬಗ್ಗೆ ಚರ್ಚೆ ಮಾಡಬೇಕಾ, ನೀವು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಪಡಿಸೋದ್ರ ಕಡೆಗೆ ಗಮನ ಕೊಡಬೇಕಾ, ಯಾವುದಪ್ಪ ಸರ್ಕಾರದ ಆದ್ಯತೆ ಅಂತ ಜನ ಮಾತಾಡ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ದೊಡ್ಡ ವಿಚಾರ ಆಗ್ಬಿಡುತ್ತೆ. ಈಗ ಬಿಹಾರ್ ಎಲೆಕ್ಷನ್ ಬೇರೆ ಇದೆ. ನಾರ್ತ್ ಬೆಲ್ಟಲ್ಲಿ ಹಿಂದುತ್ವಕ್ಕೆ ಸಂಬಂಧಪಟ್ಟಂತ ಒಂದು ಸಾಫ್ಟ್ ಕಾರ್ನರ್ ಇದೆ. ಸೊ ಬೆಂಕಿ ಏನ್ ಬಿಡ್ದಂಗಲ್ವಾ ಅನ್ನೋದು ಒಂದು ಆತಂಕ.